ಬ್ರದರ್, ಸ್ಟಾಲಿನ್ ಬ್ರದರ್, ಮೈ ಬಿಗ್ ಬ್ರದರ್ ಅಂತ ಹೇಳಿ ಹೇಳಿ ಕರೆದುನೆ ಸ್ಟಾಲಿನ್ ಕೈಗೆ ಚಿಪ್ ಕೊಟ್ಟಿದ್ದಾಯಿತು. ಇವಾಗ ವಿಜಯ್ ಜೋಸೆಫ್ ಕೈ ಹಿಡ್ಕೊಂಡು ತಂಬಿ, ವಿಜಯ್ ತಂಬಿ, ಚಿನ್ನ ತಂಬಿ ಅಂತ ಹೇಳಿ ಹೇಳಿ ಕರೆದುನೆ ವಿಜಯ್ ಕೈಗೆ ಅದು ಯಾವಾಗ ಚೊಂಬನ ಕೊಟ್ಬಿಡ್ತಾರೋ ಗೊತ್ತಿಲ್ಲ. ಹೋಗ್ಲಿ ಬಿಟ್ಟಾಕಿ, ಇವ್ರಿಗೇನು ಕೈ ಕೊಡೋದು ಹಾಗೆ ಕೈ ಹಿಡಿಯೋದು ಇದೆಲ್ಲ ಹೊಸ್ದ. ಮೊದಲೇ ಇವರ ಪಕ್ಷದ ಗುರುತು ಯಾವ್ದು ಹೇಳಿ? ಅದೇನೆ ಅಲ್ಲ. ನನಗಂತೂ ಒಂದು ವಿಷಯ ಸರಿಯಾಗಿ ಅರ್ಥವಾಗ್ತಾ ಇಲ್ಲ. ಇಷ್ಟು ವರ್ಷಗಳ ಕಾಲ DMK ಜೊತೆಯಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಂಸಾರವನ್ನು ನಡೆಸ್ಬಿಟ್ಟು ಈಗ ಇದ್ದಕ್ಕಿದ್ದ ಹಾಗೆ ಆ ಸಂಸಾರವನ್ನು ನಡು ನೀರಲ್ಲಿ ಕೈ ಬಿಟ್ಬಿಟ್ಟೋಡೋಗ್ಬಿಟ್ರೆ ಪಾಪ ಆ ಸಂಸಾರದ ಗತಿ ಏನು? ಅದಕ್ಕೆ ದಿಕ್ಕ್ಯಾರು? ಮುಂದೆ ಯಾರು ನೋಡ್ಕೊಳ್ತಾರೆ ಅಂತ ಬಿಟ್ಟಾಕ್ಬಿಡಿ ಆ ಸಂಸಾರದ ಕಥೆನು. ನಿಮ್ಮ ವಂಶದ ಕತೆ ಏನು ಅಂದರೆ ಇಂಡಿ ಒಕ್ಕೂಟದ ವಂಶದ ಕತೆ ಏನು ಮುಂದೆ ಅಂತ. ಈ ಪುಣ್ಯಾತ್ಮ ಪಶ್ಚಿಮ ಬಂಗಾಳಕ್ಕೆ ಹೋಗೋದು, ಪಶ್ಚಿಮ ಬಂಗಾಳಕ್ಕೆ ಹೋಗ್ಬಿಟ್ಟು ಚುನಾವಣೆ ಮುಂಚೆ ಮಮತಾ ಬ್ಯಾನರ್ಜಿಗೆ ಬಾಯಿ ಬಂದಾಗೆ ಬೈಯೋದು, ರಾಕ್ಷಸಿ ಹಾಗೆ ಹೀಗೆ, ನನ್ನನ್ನು ರಾಜ್ಯದ ಒಳಗಡೆ ಬಿಡ್ತಾ ಇಲ್ಲ ಅಂತೆಲ್ಲ ಕೆಟ್ಟದಾಗಿ ನಿಂದಿಸ್ಬಿಡೋದು. ನಂತರ ಚುನಾವಣೆ ಎಲ್ಲ ಮುಗಿದ ನಂತರ ನಮ್ಮ ಬೆಂಬಲ, ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಮಮತಾ ಬ್ಯಾನರ್ಜಿ ಅವರಿಗೆ ಹಾಗೆ ಹೀಗೆ ಅಂತ ಡೈಲಾಗ್ಗಳನ್ನು ಹೊಡೆಯೋದು. ತಮಿಳ್ನಾಡಿಗೆ ಬರೋದು, ತಮಿಳ್ನಾಡಿಗೆ ಬಂದು ಚುನಾವಣೆಗೆ ಮುಂಚೆ ವಿಜಯ್ ಜೋಸೆಫ್ಗೆ ಬಾಯಿ ಬಂದಾಗೆಲ್ಲ ಬೈದ್ಬಿಡೋದು, ಹೇಳಿಕೆಗಳನ್ನು ನೀಡಿಬಿಡೋದು. ಚುನಾವಣೆ ಮುಗಿದ ನಂತರ ನಮ್ಮ ಬೆಂಬಲ, ನಮ್ಮ ಸಂಪೂರ್ಣವಾದಂತಹ ಬೆಂಬಲ ವಿಜಯ್ ಜೋಸೆಫ್ಗೆ ಅಂದರೆ TVK ಪಕ್ಷಕ್ಕೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಅಂತ ಹೇಳುವಂತಹದ್ದು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಯಾವ ರೀತಿಯ ಕಾಣಿಸ್ತಿದೆ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷ ಅಂದರೆ, ಸೀರೆಯ ಜೊತೆಯಲ್ಲಿ ರವಿಕೆ ಇದ್ದ ಹಾಗೆ, ಪಂಚೆಯ ಜೊತೆಯಲ್ಲಿ ಅಂಗಿ ಇದ್ದ ಹಾಗೆ. ರವಿಕೆ ಹಾಗೆ ಪಂಚೆ ಇವೆರಡು ಇದ್ಬಿಟ್ರೆ ಸಾಕು. ಯಾವ ಬಣ್ಣದ ಸೀರೆ ಜೊತೆಗೆ ಬೇಕಾದ್ರೂ ರವಿಕೆಯನ್ನು ಮ್ಯಾಚ್ ಮಾಡ್ಬೋದು, ಯಾವ ಬಣ್ಣದ ಅಂಗಿಯ ಜೊತೆಗೆ ಬೇಕಾದ್ರೂ ಪಂಚೆಯನ್ನ ಮ್ಯಾಚ್ ಮಾಡ್ಬೋದು. ಅಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದೇನೋ ಒಂದು ಮಾತನ್ನು ಹೇಳ್ತಾರಲ್ಲ, ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತ. ಅಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂದ್ರೇನೆ ಒಂದು ಮುಳುಗುತ್ತಿರುವಂತಹ ದೋಣಿ. ಆ ದೋಣಿಯಲ್ಲಿ ಪ್ರಯಾಣಿಸುತ್ತಿರುವಂಥವ್ರಿಗೆ ಇವತ್ತಿನ ದಿನಗಳಲ್ಲಿ ಒಂದು ಹುಲ್ಲು ಕಡ್ಡಿ ಸಿಕ್ಕಿದ್ರೂ ಸಾಕು, ಅದನ್ನು ಹಿಡ್ಕೊಂಡು ನಾವೆಲ್ಲರೂ ಬಚಾವಾಗ್ಬಿಡೋಣ ಕಣಪ್ಪ ಅನ್ನೋ ರೀತಿಯಾದಂತಹ ಪರಿಸ್ಥಿತಿಗೆ ತಂದಿಟ್ಟುಬಿಟ್ಟಿದ್ದಾರೆ. ಇವರು ಹೇಳಿಕೆಯನ್ನು ನೀಡ್ತಾರೆ, ತಮಿಳುನಾಡಿನಲ್ಲಿ ಹೋಗಿ ನಾವು TVK ಅಂದರೆ ವಿಜಯ್ ಜೋಸೆಫ್ ಅವರ ಪಕ್ಷಕ್ಕೆ ನಾವು ಬೆಂಬಲವನ್ನು ನೀಡ್ತಾ ಇರುವಂತಹದ್ದು ಕೋಮುವಾದಿ ಪಕ್ಷಗಳನ್ನು ದೂರ ಬಿಡುವಂತಹ ಉದ್ದೇಶದಿಂದ ಅಂತೆ. ಹಾಗಾದರೆ ಇಷ್ಟು ದಿನ DMK ಏನಾಗಿತ್ತು? DMK ಏನಾಗಿತ್ತು? ಹೋಗ್ಲಿ, AIADMK ಏನಾಗಿತ್ತು? ಇವೆಲ್ಲ ಕೋಮುವಾದಿ ಪಕ್ಷಗಳಾಗ್ಬಿಟ್ಟಿದ್ವಾ? ಅಂತೂ ಇಂತೂ ನಿಮ್ಮ ರಾಜಕೀಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವಂತಹ ಉದ್ದೇಶದಿಂದ ದ್ರಾವಿಡ ಪಕ್ಷಗಳನ್ನು ಕೋಮುವಾದಿ ಪಕ್ಷಗಳು ಅಂತ ಪಟ್ಟವನ್ನು ಕಟ್ಟಿದ್ದಾಯಿತು. ಅಷ್ಟೇ. ನಿಮ್ಗಳ್ದೆಲ್ಲ ಹೇಗೋ ಅಲ್ಲಿ UPಯಲ್ಲಿ ಅಖಿಲೇಶ್ ಯಾದವ್ಗೆ ಕೈ ಕೊಟ್ಟಿದ್ದಾಯಿತು, ನಂಬಿ ಬಂದಿದ್ದಕ್ಕೆ ಸರಿಯಾಗಿಟ್ರಿ. ಅಲ್ಲಿ ಬಿಹಾರದಲ್ಲಿ ಲಾಲು ಯಾದವ್ಗೆ ಸರಿಯಾಗಿ ಕೊಟ್ರಿ. ಇನ್ನು ಮುಂದೆ ಜೋಸೆಫ್ ವಿಜಯ್ಗೂ ಇದೇ ಕತೆ, ಖಂಡಿತವಾಗಿಯೂ ಇದೇ ಕಥೆಯನ್ನು. ತಾವು ಕಾಲಿಟ್ಟ ಕಡೆಯಲ್ಲೆಲ್ಲ ಯಾವ ರಾಜಕಾರಣಿಗಳು ಅಪ್ಪ ಮಕ್ಕಳುಗಳು ತಾನೇ ಉದ್ಧಾರ ಆಗಿದ್ದಾರೆ ಹೇಳಿ? ಮುಂದೊಂದು ದಿನ ಅವರು ತುಂಬ ಚೆನ್ನಾಗಿ ಹೇಳ್ತೀರಾ. ಟಾಟಾ ಬಾಯ್ ಬಾಯ್ ಗಯಾ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರೂ ಒಳ್ಳೆಯದನ್ನು ಮಾಡಲಿ. ಅದಕ್ಕೆ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.